ಹೊಳೆಹೊನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಪ್ರಕರಣ ದಾಖಲಾಗಿದೆ. ಗೀತಮ್ಮ ಅನ್ನೋ ಒಬ್ಬ ಹೆಣ್ಮಗಳು, ಸುಮಾರು 55 ವಯಸ್ಸು ಈಕೆಗೆ. ಈಕೆ ಮೃತ ಹೆಣ್ಮಗಳಾಗಿರ್ತಾರೆ. ಶಿ ಈಸ್ ದಿ ವಿಕ್ಟಿಮ್. ಏನಾಗಿದೆ, ಈಕೆಗೆ 3 ಜನ ಮಕ್ಕಳಿರ್ತಾರೆ. 2 ಗಂಡು ಮಕ್ಕಳು, 1 ಹೆಣ್ಮಗಳು. ಒಬ್ಬ ಗಂಡು ಮಗ ಈಕೆ ಜೊತೆನೇ ಅಲ್ಲಿ ಜಂಬರ್ಘಟ್ಟ ಅನ್ನೋ ಒಂದು ಹಳ್ಳಿನಲ್ಲಿ ವಾಸವಾಗಿರ್ತಾನೆ. ಕೆಲವೊಂದು ದಿನಗಳಿಂದ ಈಕೆ ಮೈ ಮೇಲೆ ದೆವ್ವ ಬರುತ್ತೆ ಅಂತಂದು ಅಲ್ಲಿ ಊರಿನಲ್ಲೆಲ್ಲ ಸ್ವಲ್ಪ ಮಾತಾಡ್ಕೋತಾ ಇರ್ತಾರೆ. ಅವತ್ತಿನ ದಿನವೂ ಏನು ಇನ್ಸಿಡೆಂಟ್ ಆಗಿದೆ, ಅವತ್ತಿನ ದಿನವೂ ಅಂದರೆ ನಿನ್ನೆ ಸಂಜೆನೂ ಸ್ವಲ್ಪ ಏನೇನೋ ಮಾತಾಡ್ಕೊಳ್ಳಿಕ್ಕೆ ಎಲ್ಲನೂ ಪ್ರಯತ್ನ ಮಾಡೋ ಹಾಗೆ, ಅಂದರೆ ಕೆಲವು ಯಾರೋ ತೀರ್ಕೊಂಡಿರೋರು ನನ್ನ ಮೈ ಮೇಲೆ ಬಂದಿದ್ದಾರೆ ಅನ್ನೋ ಲೆಕ್ಕಕ್ಕೆಲ್ಲನೂ ಮಾತಾಡ್ಕೊಳ್ತಾರೆ ಅಂತಂದು ಮಗ ಹೇಳ್ತಾನೆ. ಸೊ ಅದಕ್ಕೆ ದೆವ್ವ ಬಂದಿದೆ ಅಂತಂದು ನಾವು ಅಂದ್ಕೊಂಡು, ಅದೇ ಊರಿನಲ್ಲಿ ಒಬ್ಬರು ಆಶಾ ಅಂತ ಒಂದು ಹೆಣ್ಮಗಳಿರ್ತಾರೆ, ಸುಮಾರು 45 ವಯಸ್ಸು. ಇವ್ರ ಮೈ ಮೇಲೆ ದೇವ್ರು ಬಂದಿದೆ ಅಂತಂದು ಇವನು ಅಂದ್ಕೊಳ್ತಾನೆ. ಇವನು ಸಂಜು ಅಂತ ಮಗ ಏನಿದ್ದಾನೆ ಅಂದ್ಕೊಂಡು, ರಾತ್ರಿ ಸುಮಾರು ಒಂದು 8:30-9 ಗಂಟೆ ಅಷ್ಟೊತ್ತಿಗೆ ಆಕೆನ ಮತ್ತು ಆಕೆಯ ಗಂಡ ಸಂತೋಷ್ ಅಂತ ಇಬ್ಬರೂ ಮನೆ ಹತ್ರ ಕರೆಸ್ತಾರೆ. ಮನೆ ಹತ್ರ ಕರೆಸಿ ಸುಮಾರು 9:30 ಅಷ್ಟೊತ್ತಿಗೆ ಒಂದು ಕೋಲ್ನಿಂದ ಅವ್ರಿಗೆ ಹೊಡ್ಕೊಂಡು ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ವರೆಗೂ ಹೊಡ್ಕೊಂಡು ಹೋಗ್ತಾರೆ. ದೆವ್ವ ಬಿಡಿಸ್ಬೇಕು ಅಂತಂದು ಹೇಳಿ. ಆಮೇಲೆ ರಾತ್ರಿ ಸುಮಾರು 1:30ವರೆಗೂ ಇದೇ ರೀತಿ ಅವ್ರಿಗೆ ಪಾಪ ಭಾಳಷ್ಟು ಬೇಡ್ಕೊಂಡಿದ್ದಾಳೆ. ವಿಡಿಯೋ ಎಲ್ಲನೂ ಸಿಕ್ಕಿದೆ. ನಮಗೆ ನೀರು ಕೊಡಿ, ಭಾಳ ಸುಸ್ತಾಗ್ತಾಯಿದೆ ಅಂತಂದ್ಬಿಟ್ಟು ಕೇಳ್ಕೊಂಡ್ರೂ ಸಹಿತ ಇವರು ಬಿಟ್ಟಿಲ್ಲ. ಆ ದೆವ್ವಕ್ಕೆ ನಾವು ಹೊಡಿತಾ ಇದ್ದೀವಿ ಅನ್ನೋ ಲೆಕ್ಕಕ್ಕೆ ಮಾಡಿಕೊಂಡು ಸುಮಾರು 1:30ವರೆಗೂ ಕೂಡ ಆಲ್ಮೋಸ್ಟ್ ಒಂದು 4.5 hours ಕಂಟಿನ್ಯೂಸ್ ಆಗಿ ಆಕೆ ಮೇಲೆ ಹಲ್ಲೆ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಆಕೆ ಮತ್ತೆ ಅನ್ಕಾನ್ಷಿಯಸ್ ಆಗಿ ಬಿದ್ದು ಒಂದು ಅರ್ಧ-ಮುಕ್ಕಾಲು ಗಂಟೆ ಅಷ್ಟರಲ್ಲೇ ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ. ಸೊ ಇಮಿಡಿಯೇಟ್ಲಿ ನಾವು ಪ್ರಕರಣನೂ ಕೂಡ ದಾಖಲು ಮಾಡ್ಕೊಂಡಿದ್ದೀವಿ ಹೊಳೆಹೊನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲೇ. ಆ 3 ಜನ ಯಾರು ಆರೋಪಿತರು ಇದ್ದಾರೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿದ್ದೀವಿ. ಆರೋಪಿತರು ಮೊದಲನೇವರು ಆಶಾ ಅಂತ, ಇವ್ರ ಮೈ ಮೇಲೇನು ದೇವ್ರು ಬಂದಿತ್ತು ಅಂತಂದು ಹೇಳ್ಕೊಂಡು ಬಂದಿದ್ದರು. ಆಕೆ ಒಬ್ಬರು ಆರೋಪಿತರು. ಅವರ ಹಸ್ಬೆಂಡ್ ಒಬ್ಬ ಸಂತೋಷ್ ಅಂತಂದು, ಆತನೂ ಕೂಡ ಅರೆಸ್ಟ್ ಮಾಡಿದ್ದೀವಿ. ಆಮೇಲೆ ಈಕೆ ಮೃತ ಹೆಣ್ಮಗಳೇನಿದ್ರು ಅವರ ಮಗ ಸಂಜು ಅಂತಂದು, ಇವನು ಯಾರು ಕರೆಸಿರ್ತಾನೆ ಪಾಪ, ಆಕೆ ಭಾಳಷ್ಟು ಕೇಳ್ಕೊತಾರೆ ಮಗನಿಗೂ, ಇಲ್ಲ ನನಗೆ ಭಾಳಷ್ಟು ನೋವಾಗ್ತಾಯಿದೆ, ನನಗೆ ನೀರು ಬೇಕು, ಇದು ಮಾಡಬೇಡಿ ಅಂತಂದು. ಇಲ್ಲ, ಇದು ದೆವ್ವ ಹೋಗೋವರೆಗೂ ನಾವು ಹೊಡಿತೀವಿ ಅಂತಂದು ಹೇಳಿ ಈ ರೀತಿ ಒಂದು ಕೃತ್ಯನ ಎಸಗಿರ್ತಾರೆ ಅವರು. 3 ಸರಿ. ಆಶಾ ಪಾತ್ರ ಏನು ಸರ್? ಆಶಾದು ಎಷ್ಟು ಈಗ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾ ಇದ್ದೀವಿ. ಮತ್ತು ಬೇರೆ ಯಾವ್ದಾದ್ರು ಕೇಸಸಲ್ಲೂ ಈ ರೀತಿ ನನ್ನ ಮೇಲೆ ದೇವ್ರು ಬರುತ್ತೆ ಅಂತ ಹೋಗಿದ್ರ ಅಂತಂದು. ಇದರಲ್ಲಿ ಆಕೆ ಮತ್ತು ಆಕೆ ಗಂಡ ಇಬ್ಬರೂ ಕೂಡ ನನ್ನ ಮೈ ಮೇಲೆ ದೇವ್ರು ಬರುತ್ತೆ ಅಂತಂದು ಹೇಳಿ ಈಕೆಗೆ ಈ ರೀತಿ ಹಲ್ಲೆ ಮಾಡಿದ್ದಾರೆ. ಆಬ್ವಿಯಸ್ಲಿ ಈಗಿನ ಕಾಲದಲ್ಲೂ ಈ ಥರ ನಡೀತವೆ ಅಂತಂದರೆ ಇಟ್ ಈಸ್ ಕ್ವೈಟ್ ಶಾಕಿಂಗ್. ಅಲ್ಲಿ ಊರಿನವ್ರಿಗೂ ಕೂಡ ನಾವೆಲ್ಲ ಹೇಳಿದ್ದೀವಿ, ಈ ರೀತಿ ನಿಮಗೆ ಮಾಹಿತಿ ಬಂದಾಗ ಪೊಲೀಸ್ ಇಲಾಖೆಗೆ ತಿಳಿಸ್ಬೇಕು. ಈ ರೀತಿ ಎಲ್ಲ ನೀವು ಮೌಢ್ಯಗಳೇನಿರ್ತವೆ ಇದಕ್ಕೆಲ್ಲ ನೀವು ಕಿವಿ ಕೊಡಬಾರ್ದು ಅಂತಂದು ಕೂಡ ಅವ್ರಿಗೂ ಕೂಡ ನಾವು ತಾಕೀತು ಮಾಡಿದ್ದೀವಿ.